ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ರೆಸಿಪಿ ಹಾಕೋಣ ಅಂತ ಸೊಪ್ಪು ಸೋಸ್ತಾ ಇದ್ದೀನಿ. 2 ಥರ ಸೊಪ್ಪು ತೊಗೊಂಡಿದ್ದೀನಿ, ಸಬ್ಸಿಗೆ ಮತ್ತು ಕಿರಿಕಿರಿ ಸೊಪ್ಪು ತೊಗೊಂಡಿದ್ದೀನಿ. ಸೊಪ್ಪು ಅಂತ ಅಂದರೆ ಎಲ್ಲ ಥರ ಸೊಪ್ಪು ಹಾಕೋಬೋದು. ನನಗೆ ಸಿಕ್ಕಿದ್ದು 2 ಥರ, ಹಾಗಾಗಿ ಒಂದು ಸ್ಪೆಷಲ್ ರೆಸಿಪಿ ತೋರಿಸ್ತೀನಿ. ನಮ್ಮೂರ ಕಡೆ ಮಾಡೋ ಥರ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾನು ಮಾಡೋದು ಹೀಗೆ ಅಂತ ತೋರಿಸ್ತೀನಿ. ಬನ್ನಿ ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ಒಂದು ಅರ್ಧ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಇದೆ ಸೊಪ್ಪು ನೋಡಿ, ಇಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ಕಿರಿಕಿರಿ ಸೊಪ್ಪು 2 ಇದು ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದ್ರ ಜೊತೆಗೆ ಒಂದು 2 ಕಡ್ಡಿ ಸಾಂಬಾರು ಸೊಪ್ಪು ಹಾಕೊತೀನಿ, ಮತ್ತು ಒಂದು 2 ಕಡ್ಡಿ ಇದು ಹಾಕೊತೀನಿ. ಮೆಂತ್ಯ ಸೊಪ್ಪು ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಕೈ ಬರುತ್ತೆ, ಅದಕ್ಕೆ ಒಂದು 2 ಕಡ್ಡಿ ಹಾಕ್ಕೊತೀನಿ ಅಷ್ಟೇ. ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ಎಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ತೀನಿ, ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಳ್ತೀನಿ. ಓಕೆನಾ? ಬನ್ನಿ ಇವಾಗ ಸಾಂಬಾರು ಮಾಡೋಕ್ಕೆ, ಈಗ ಸೊಪ್ಪಿನ ಸಾರು ಮಾಡೋಕ್ಕೆ ಎಲ್ಲ ಮಸಾಲೆ ಇದು ಮಾಡ್ಕೊಂಡಿದ್ದೀನಿ. ಸೊಪ್ಪನ್ನ ಇಲ್ಲಿ ಒಂದು 2-3 ಸರಿ ತೊಳೆದು ಇಟ್ಕೊಂಡಿದ್ದೀನಿ ಸೋಸ್ಬಿಟ್ಟು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ, 2 ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ. ಇದನ್ನು ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಕೊಬೇಕು ಗ್ಯಾಸಲ್ಲಿ, ಹೆಂಗೆ ಸುಟ್ಕೊತೀನಿ. ಇದನ್ನು ಅಷ್ಟೇ ಸುಟ್ಕೊತೀನಿ. ಟೊಮೊಟೊನ ಈ ಸೊಪ್ಪು ಆಗಲೇ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ, ಒಂದು ವಿಷಲ್ ಹಾಕ್ಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬೇಳೆನ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಈ ಸೊಪ್ಪನ್ನ ಇದ್ರೊಳಗೆ ಹಾಕ್ಬಿಟ್ಟು, ಮತ್ತು ಸೊಪ್ಪು ಹಾಕ್ಬಿಟ್ಟು, ಮತ್ತು ಟೊಮೊಟೊನು ಇದ್ರೊಳಗೆ ಹಾಕ್ಬಿಟ್ಟು ಒಂದು ವಿಷಲ್ ತರಿಸ್ಕೊಂಡ್ರೆ ಸಾಕು. ಇಲ್ಲಾಂದರೆ ಹಾಗೆ ಬೇಯಿಸಿದ್ರೆ ಸಾಕು, ಒಂದು 5 ನಿಮಿಷದಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕೊಳ್ಳೋದು, ಅದಕ್ಕೆ ಉಪ್ಪು ಹಾಕೊಂಡು ನೀಟಾಗಿ ಈಗ ಹಾಗೇನೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಒಂದು 2 ಕುದಿ ಸೊಪ್ಪು ಮತ್ತು ಟೊಮೊಟೊ ಬೇಯೋಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಗ್ಯಾಸ್ ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಕೊಳ್ಳೋಣ. ಹಾಗೆ ಮುಚ್ಚಿಟ್ಕೊಂಡ್ರೆ ಸಾಕು. ಕೂಗ್ಸಿದ್ರೆ ಜಾಸ್ತಿ ಬೆಂದ್ಬಿಡುತ್ತೆ ಬೇಳೆ ಎಲ್ಲ. ಈಗ ಆಗಲೇ ಸುಮಾರು ಬೆಂದೋಗಿದೆ ಬೇಳೆ, ಹಾಗಾಗಿ ಸ್ವಲ್ಪ ಹಿಂಗೆ ಉಲ್ಟಾ ಹಾಕ್ಬಿಟ್ಟು ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಅದು ಬೆಂದಿರುತ್ತೆ, ಆಲ್ರೆಡಿ ಬೆಂದಿರುತ್ತೆ ಅದು. ಹಾಗಾಗಿ ಈಗ ಇದನ್ನು ಇನ್ನೊಂದು ಒಲೆಗಿಟ್ಟ ಶಿಫ್ಟ್ ಮಾಡಿ ಮಾತಾಡಿದ್ದೀನಿ. ಈರುಳ್ಳಿ ಎಲ್ಲನೂ ಸುಟ್ಕೊಬೇಕಲ್ಲ, ಹಾಗಾಗಿ ಇದನ್ನು ಇನ್ನೊಂದಕ್ಕೆ ಶಿಫ್ಟ್ ಮಾಡಿಬಿಟ್ಟು ಅದು ಅದರಲ್ಲಿ ಬೇಯ್ತಾ ಇರುತ್ತೆ. ಆ ಥರ ಸಿಪ್ಪೆಲ್ಲ ಬ್ಲ್ಯಾಕ್ ಹಾಕಬೇಕು, ಆ ಥರ ಸುಟ್ಟು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು, ತುಂಬ ಚೆನ್ನಾಗಿರುತ್ತೆ. ಅದೇನು ಮಾಡ್ಬೋದು, ಆದರೆ ಅದು ಏನೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಇದ್ರಷ್ಟು ಚೆನ್ನಾಗಿರಲ್ಲ. ಇದು ಹಳ್ಳಿ ಸ್ಟೈಲಲ್ಲಿ, ಒಂಥರ ವಿಲೇಜ್ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ ಇದು ಒಂಥರ. ಈಗ ಮೆಣಸಿನ್ಕಾಯಿನ ಸುಟ್ಕೊತಾ ಇದ್ದೀನಿ. ಟೈಮ್ ಹಿಡಿಯುತ್ತೆ, ಟೇಸ್ಟ್ ಬೇಕಂತಂದರೆ ಈ ಥರ ಮಾಡಲೇಬೇಕಾಗುತ್ತೆ. ಸ್ವಲ್ಪ ನಮ್ಮ ಹಳ್ಳಿ ಕಡೆ ಮೊದಲು ಗ್ಯಾಸ್ ಎಲ್ಲ ಇರಲಿಲ್ಲ, ಹಾಗಾಗಿ ಒಲೆಲ್ಲ ಸುಡ್ತಾ ಇದ್ದು. ಕೆಂಡ ಇತ್ತಲ್ಲ, ಒಲೆ ಕೆಂಡ ಬರ್ತಿತ್ತಲ್ಲ, ಅದನ್ನು ಎಳೆದ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ರೆ ಸಾಕು, ಚೆನ್ನಾಗಿ ಸುಟ್ಕೊಂಡ್ಬಿಡೋದು. ಅವಾಗ ಚೆನ್ನಾಗಿರ್ತಿತ್ತು. ಅವಾಗ ಇದನ್ನು ಈ ಥರ ಎಲ್ಲ ಸುಟ್ಟು ಮಾಡೋದೆಲ್ಲ ಸಾಂಬಾರುಗಳಾಗಿರ್ಬೋದು, ಮತ್ತು ಹಸಿ ಜೋಳಗಳನ್ನ ಸುಟ್ಕೊಂಡು ತಿಂತಿದ್ವಿ ಕೆಂಡದಲ್ಲಿ, ಅದೆಲ್ಲ ಎಷ್ಟು ಚೆನ್ನಾಗಿರ್ತಿತ್ತು. ಮತ್ತು ರಾಗಿ ತೆನೆ ಹಸ್ರಿಗೆ ಬರುತ್ತೆ ನೋಡಿ, ಅದು ನಮ್ಮ ಕಡೆ ಕಾಸಕ್ಕಿ ಅಂತಾರೆ, ಚೆನ್ನಾಗಿರುತ್ತೆ ಅದು. ಅದನ್ನು ಸುಟ್ಕೊಂಡು ತಿಂತಿದ್ವಿ, ಚೆನ್ನಾಗಿರುತ್ತೆ. ಅದೆಲ್ಲ ಒಂಥರ ನೆನೆಸ್ಕೊಂಡ್ರೆ ಚೈಲ್ಡ್ಹುಡ್ ಲೈಫು ಅವಾಗ್ಲದು. ಈಗೆಲ್ಲ ಈಗಿನ ಮಕ್ಳಿಗೆ ಆ ಥರ ಎಲ್ಲ ಅನುಭವ ಕಡಿಮೆ, ಮಾಡಲ್ಲ ಅದೆಲ್ಲ. ಇಷ್ಟಿಷ್ಟೇ ಸುಟ್ಕೊಂಡ್ರೆ ಸಾಕು, ಅದು ಸ್ವಲ್ಪ ರಾಸ್ ಮೇಲೆ ಹೋಗುತ್ತೆ ನೋಡಿ. ಇವಾಗ ಆಗಲೇ ಬಂದಿದೆ ಸೊಪ್ಪು, ಇನ್ನೊಂದು ಕುದಿ ಬಂದರೆ ಸಾಕು, ಇನ್ನೊಂದು ಕುದಿ ಬಂದರೆ ಸಾಕಾಗುತ್ತೆ. ಇದನ್ನು ಬಸ್ಬಿಟ್ಟು
ತೋರಿಸ್ತೀನಿ ಆಮೇಲೆ. ಇಲ್ಲಿ ಸೊಪ್ಪು ಕೂಡ ಬೆಂದಿದೆ ಇವಾಗ ನೋಡಿ, ನೀಟಾಗಿ ಚೆನ್ನಾಗಿ ಬೆಂದಿದೆ. ಅದರಲ್ಲೇ ಸ್ವಲ್ಪ ಸೊಪ್ಪನ್ನ ತಗೊಂಡು ಈ ಕಡೆ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾರಬೇಕಿದು. ಟೊಮೊಟೊನು ನೋಡಿ ಸಿಪ್ಪೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ. ಮತ್ತು ಇದೆಲ್ಲ ಸುಟ್ಟಿ ಅವಾಗಲೇ ತೋರಿಸಿದ್ನಲ್ಲ, ಎಲ್ಲ ಸುಟ್ಕೊಂಡು ಇದನ್ನೆಲ್ಲ ಸಿಪ್ಪೆ ಬಿಡಿಸಿ ಸ್ವಲ್ಪ ಹಾರಿದ್ಮೇಲೆ ಸಣ್ಣಕ್ಕೆ ರುಬ್ಬಿಬಿಟ್ಟು ಸ್ವಲ್ಪ ಒಗ್ಗರಣೆಗೆ ತೋರಿಸ್ತೀನಿ ಆಮೇಲೆ ಅದನ್ನು. ಈ ಥರ ಸಣ್ಣಕ್ಕೆ ರುಬ್ಕೊಂಬಿಟ್ರೆ ಈಗ ಒಗ್ಗರಣೆಗೆ ಹಾಕ್ಳೋದು ಅಷ್ಟೇ. ಈಗ ಸೊಪ್ಪು ಒಗ್ಗರಣೆಗೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ. ಈಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಸಾಂಬಾರು ಹಾಕಿದ್ದೀನಿ ಇರಲಿ ಅಂತ ಚೆನ್ನಾಗಿರುತ್ತೆ. ಸಾಸಿವೆ ಜೀರಿಗೆ ಎಲ್ಲ ಹಾಕಿದ್ದೆ. ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋದು ಬೆಳ್ಳುಳ್ಳಿ, ಈರುಳ್ಳಿ ಇದಾಗಿದೆ, ಕೆಂಪಗಾಗಿದೆ. ಆದಮೇಲೆ ಖಾರ ಹಾಕೊಂಡಿದ್ದೀನಿ. ಏನು ಹಾಕ್ತೀನಿ, ಅದು ಆಡಿಸಿ ಇಟ್ಕೊಂಡಿದ್ವಲ್ಲ, ಅದು ಮಿಕ್ಸಿಲಿ ಇರುತ್ತೆ ಖಾರ ಎಲ್ಲ, ಅದು ಸ್ವಲ್ಪ ಒಯ್ಕೊಳ್ಳೋಣ. ಇವಾಗ ನೋಡ್ಕೊಳ್ಳೋಣ ಸಾಂಬಾರು ಹೇಗೆ ಅದ ಅಂತ. ಇನ್ನೊಂದು ಚೂರು ನೀರು ಹಾಕೋಣ. ಸ್ವಲ್ಪ ಅತಿ ಗಟ್ಟಿಗಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ತಿಳಿದಿದ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಸಾಕು, ಇಷ್ಟ ಅದ ಯಾಕಂದರೆ ರುಚಿಗೆ ತಕ್ಕಷ್ಟು ಉಪ್ಪು. ಘಮ್ ಅಂತಿದೆ ಒಂಥರ ಸಾಂಬಾರು. ಚೆನ್ನಾಗಿ ಈಗ ಒಂದು ಕುದಿ ಬಂದರೆ ಸಾಕು, ಸಾಂಬಾರು ರೆಡಿಯಾಗಿರುತ್ತೆ. ಸ್ವಲ್ಪ ಈಗ ಸೊಪ್ಪಿದೆಯಲ್ಲ, ಅದು ಮಿಕ್ಕಿದ ಸೊಪ್ಪು ಎತ್ತಿಟ್ಟಿದ್ನಲ್ಲ, ಸ್ವಲ್ಪ ಆಯಿಲ್ ಹಾಕ್ಕೊಂಡು, ನಾನು ಬಳಸೋದು ಕೊಬ್ಬರೆಣ್ಣೆ, ನೀವು ಯಾವುದು ಎಣ್ಣೆ ಬೇಕಾದರೂ ಹಾಕೋಬೋದು. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ, ಈರುಳ್ಳಿ ಹಾಕಿದ್ದೀನಿ. ಈಗ ಸ್ವಲ್ಪ ಈರುಳ್ಳಿ ಎಲ್ಲ ಕೆಂಪಗಾಗಿದೆ, ಈಗ ನೋಡ್ತಾ ಇರ್ಬೋದು ಇಲ್ಲಿ. ಈಗ ಸೊಪ್ಪು ಹಾಕೊಂಡ್ಬಿಡೋಣ. ಸೊಪ್ಪೆಲ್ಲ ಈಗ ಆಗಿದೆ. ಈಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಈಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ನೋಡಿ ಸಾಂಬಾರು ಆಗಿದೆ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಒಂದು ಹೇಳೋದು ಮರೆತೆ, ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ, ಅದನ್ನು ನೀರನ್ನು ನಾನು ಹಾಕಿದ್ದೀನಿ. ಅದು
ವಿಡಿಯೋ ಆನ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ, ಆನೇ ಆಗಿಲ್ಲ ಅದು, ವಿಡಿಯೋನೇ ಆಗಿಲ್ಲ ಅದು, ಮಿಸ್ ಆಯ್ತು ಅದೊಂದು. ಅದ್ರದ್ದು ನೀರು ಹಾಕೊಳ್ಳಿ, ಇದಕ್ಕೆ ಚೆನ್ನಾಗಿರುತ್ತೆ. ಮುದ್ದೆ, ಸೊಪ್ಪಿನ ಸಾರು ಮತ್ತು ಸೊಪ್ಪಿನ ಪಲ್ಯ ಈ ಚಳಿಗೆ ತುಂಬ ಸೂಪರಾಗಿರ್ತದೆ. ಮಾಡ್ಕೊಂಡು ಟ್ರೈ ಮಾಡಿ ನೋಡಿ, ನಾನು ಮಾಡಿರೋ ಥರ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ರೆಸಿಪಿ ವಿಡಿಯೋ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.